ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನ್ ಮತ್ತು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಪ್ರಶಾಂತ್ ಮತ್ತು ಲತಾ ಗಂಡ ಹೆಂಡತಿಯರು ಇಬ್ಬರು ಸುರದ್ರೂಪಿಗಳು. ಆದರೆ ಪ್ರಶಾಂತನಿಗೆ ಸರಿಯಾಗಿ ನಿಗುರದೆ ಲತಾಳಿಗೆ ಸರಿಯಾಗಿ ದಿಂಗುತ್ತಿರಲಿಲ್ಲ. ದಿನಾಲೂ ರಾತ್ರಿ ಲತಾಳಿಗೆ ದಿಂಗಾಟ ಇಲ್ಲದೆ ದಿಂಬನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಇಲ್ಲವೇ ಏನಾದರೂ ತರಕಾರಿಗಳನ್ನು ತುಲ್ಲಲ್ಲಿ ಸಿಗಿಸಿಕೊಂಡು ಮಲಗಿಕೊಳ್ಳುತ್ತಿದ್ದಳು. ಅವಳ ಗಂಡ ನಗರದಲ್ಲಿ ಕೆಲಸ ಮಾಡುತ್ತಾ ಅಲ್ಲಿ ಸೈಟ್ ತೆಗೆದುಕೊಂಡಿದ್ದರು. ಆದರೆ ಮನೆ ಕಟ್ಟಲು ದುಡ್ಡು ಸಾಲದೆ ಪರದಾಡುತ್ತಿದ್ದರು. ಆಗ ಲತಾ ತನ್ನ ಗಂಡನಿಗೆ ಮಾವನಲ್ಲಿ ಹಣ ಕೇಳಲು ಹೇಳಿದಳು. ಏಕೆಂದರೆ ಮಾವ ಇತ್ತೀಚೆಗೆ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದರು. ಆದರೆ ಪ್ರಶಾಂತ್ ಅಪ್ಪನಲ್ಲಿ ಹಣ ಕೇಳಲು ಹಿಂದೇಟು ಹಾಕಿದ. ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆಯವರೆಗೂ ಓದ್ತೀನಿ. ಒಳ್ಳೆ ಮಜಾ ಮತ್ತು ನಿಮಗೆ ತುಣ್ಣಿ ಅಂತೂ ಒಳ್ಳೆ ನಿಗಿರುತ್ತದೆ. ದಯವಿಟ್ಟು ಕೊನೆಯವರೆಗೂ ನೋಡಿ. ನಿಮ್ಮ ಸಾಮಾನು ಮಾತ್ರ ಗಟ್ಟಿ ಇಟ್ಕೊಳ್ಳಿ. ಓಕೆ, ಓದೋಣ. ಆದ್ದರಿಂದ ಲತಾ ತಾನೇ ಕೇಳಿ ಬರುತ್ತೇನೆಂದು ತಯಾರಾದಳು. ಯಾಕೆಂದರೆ ಅವಳಿಗೆ ತನ್ನ ಮಾವ ರಸಿಕರು. ತನ್ನಂತಹ ಹೆಣ್ಣೆಂದರೆ ಮಾವನಿಗೆ ಇಷ್ಟ. ಮದುವೆಯಾದ ಹೊಸತರಲ್ಲಿ ಮಾವ ಅತ್ತೆಯನ್ನು ಚೆನ್ನಾಗಿ ದಿಂಗುವುದನ್ನು ನಿದ್ದೆಯಿಲ್ಲದೆ ರಾತ್ರಿಯಲ್ಲಿ ಅವಳು ಕಣ್ಣಾರೆ ನೋಡಿದಳು. ಹಾಗೂ ತಾನು ಕೆಲಸ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಸೀರೆ ಸರಿದು ಕಾಣುತ್ತಿದ್ದ ನನ್ನ ತುಂಬ ಯೌವನದ ಸೀರೆಯ ಮೇಲೆ ಮಾವನ ಕಣ್ಣು ಇರುವುದು ಆಗಲೇ ಗೊತ್ತಾಯಿತು. ಅದೇ ಸಮಯದಲ್ಲಿ ಪ್ರಶಾಂತನಿಗೆ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಯಿತು. ಆದ್ದರಿಂದ ಇದೇ ನೆಪ ಮಾಡಿ ಲತಾಳನ್ನು ಅಪ್ಪನ ಮನೆಯಲ್ಲಿ ಬಿಟ್ಟು ಹೋದ. ಆ ಮನೆಯಲ್ಲಿ ಪ್ರಶಾಂತನ ತಂದೆಯೊಬ್ಬರೇ ಇದ್ದರು. ತಾಯಿ ಮೊದಲೇ ತೀರಿಕೊಂಡಿದ್ದರು. ಹೀಗಾಗಿ ಲತಾ ಬಂದವಳೇ ಮನೆಯ ಉಸ್ತುವಾರಿ ತೆಗೆದುಕೊಂಡಳು. ಜೀವನ ನಡೆಯುತ್ತಿದ್ದು ಲತಾಳಿಗೆ ಮಾವನ ಬಗ್ಗೆ ಪಾಪ ಎಣಿಸಿ ತಾನು ಅವರಿಂದ ಚೆನ್ನಾಗಿ ಮಾಡಿದುಕೊಂಡು ಅವರ ಮನೆ ಗೆದ್ದು ಅವರಿಂದ ಹಣ ತೆಗೆದುಕೊಳ್ಳುವುದು ಎಂದು ತೀರ್ಮಾನ ಮಾಡಿದಳು. ಹೀಗಾಗಿ ಮರುದಿನದಿಂದ ಲತಾ ತನ್ನ ಹೊಕ್ಕಳು ಕಾಣುವ ಹಾಗೆ ಕೆಳಗೆ ಸೀರೆ ಉಟ್ಟುಕೊಳ್ಳುವುದು, ತನ್ನ ಮೈಮಾಟ ಕಾಣುವ ಹಾಗೆ ಬಿಗಿಯಾಗಿ ಸೀರೆ ಮತ್ತು ರವಿಕೆ ಹಾಕಿಕೊಳ್ಳುವುದು, ಅವರ ಮುಂದೆ ಬಗ್ಗಿ ಕೆಲಸ ಮಾಡುತ್ತಾ ಸೆರಗು ಬೀಳಿಸಿ ತನ್ನ ಸುಪೋಷಕವಾದ ಎಡೆಗಳನ್ನು ತೋರಿಸುವುದು ಮಾಡತೊಡಗಿದಳು. ಮೊದಲೇ ರಸಿಕರಾದ ಮಾವ ಸೊಸೆಯ ಯೌವನ ಕಣ್ಣು ಕುಕ್ಕಿ ಅವರ ಸೊಸೆಯ ಸೀರೆ ರವಿಕೆಯ ಜೊತೆಗೆ ಅವಳ ರೂಪದ ಬಗ್ಗೆಯ ಹೊಗಳತೊಡಗಿದರು. ಅವರಿಗೆ ಸೊಸೆಯನ್ನು ಮಾಡಬೇಕೆಂದು ಅನಿಸಿ ಸೊಸೆಗೆ ಹತ್ತಿರವಾಗಿ ಕುಳಿತು ಕೈಯನ್ನು ಅವಳ ದೇಹದ ಮೇಲೆ ಹರಿದಾಡಿಸುತ್ತಿದ್ದರು. ಲತಾಳು ಇದಕ್ಕೆ ಅಭ್ಯಂತರ ಹೇಳದೆ ಮಾವನತ್ತ ನೋಟ ಬೀರುತ್ತಾ ಆಹ್ವಾನ ನೀಡುತ್ತಿದ್ದಳು. ಹೀಗೆ ಲತಾಳ ದೇಹ ಸಿರಿಯ ನೋಟ ದಿನಕ್ಕೂ ಮಾವನ ಗೂಟಕ್ಕೆ ಕಿರಿಕಿರಿ ಮಾಡುತ್ತಿತ್ತು. ಒಂದು ದಿನ ಲತಾ ಮಾವನ ಪಕ್ಕ ಅವರ ತೊಡೆಗೆ ತನ್ನ ತೊಡೆ ತಾಗಿಸಿಕೊಂಡು ಕುಳಿತು ಅವರ ಮನೆ ಕಟ್ಟಲು ಹಣಕ್ಕಾಗಿ ಪರದಾಡುತ್ತಿರುವುದು ಹೇಳಿ ಅವರಿಂದ ಸಹಾಯ ಕೇಳಿದಳು. ಮಾವ ಸಾಲಕ್ಕಾಗಿ ಏನಾದರೂ ಅಡವು ಇಡಬೇಕು ಎಂದರು. ಅದಕ್ಕೆ ಲತಾ, ನೀವು ಹಣ ಕೊಡುವುದಾದರೆ ನನ್ನ ಹತ್ತಿರವಿದ್ದ ಆಸ್ತಿಯನ್ನು ನಿಮಗೆ ಕೊಡುವೆ ಎಂದು ತನ್ನ ಉಬ್ಬಿದ ಹಣ್ಣುಗಳು ತೋರಿಸಿ, ಇದೇ ನನ್ನ ಆಸ್ತಿ ಎಂದು ಹಣ್ಣು ಮಿಟುಕಿಸಿದಳು. ಆಗ ಮಾವ ಲತಾಳನ್ನು ರೂಮಿಗೆ ಕರೆದು ಬೀರೋ ಬಾಗಿಲು ತೆಗೆದು ಅಲ್ಲಿದ್ದ ತನ್ನ ಹೆಂಡತಿಯ ಒಳ್ಳೊಳ್ಳೆ ಸೀರೆ, ದುಡ್ಡು, ಒಡವೆಗಳನ್ನು ತೋರಿಸಿ, ನೋಡು, ನಿನಗೇನು ಬೇಕು ತೆಗೆದುಕೋ, ಇವೆಲ್ಲ ನಿನ್ನದೇ ಎಂದರು. ಆಗ ಲತಾ ಅಲ್ಲಿದ್ದ ಒಂದು ಸೀರೆಯ ಇಷ್ಟವಾಗಿ ತೆಗೆದು ಇದನ್ನು ಉಟ್ಟುಕೊಳ್ಳಲು ಎಂದಾಗ ಮಾವ ಅದನ್ನು ಕೊಟ್ಟು ಸೊಸೆಗೆ ಉಡಲು ಹೇಳಿದರು. ಲತಾ ಅದನ್ನು ಅಲ್ಲಿಯೇ ಉಡಲು ತನ್ನ ಮೊದಲಿನ ಸೀರೆ
ಕುಪ್ಪಸವನ್ನು ತೆಗೆದುಹಾಕಿ ಹೊಸ ಸೀರೆ ಉಡಲು ಮಾವನನ್ನೇ ಸಹಾಯ ಕೇಳಿದಳು. ಮಾವ ಇದೇ ಚಾನ್ಸ್ ಎಂದು ಸೊಸೆಯ ಮೆತ್ತನೆಯ ದೇಹದ ಭಾಗವನ್ನು ಮುಟ್ಟುತ್ತಾ ಸೀರೆ ಉಡಿಸತೊಡಗಿದರು. ಕಡೆಯಲ್ಲಿ ಸೀರೆಯ ನೇರಿಗೆಯನ್ನು ಸಿಕ್ಕಿಸುವಾಗ ಕೈಯನ್ನು ಪೂರ್ತಿ ಒಳಗೆ ಹಾಕಿ ತುಲ್ನ ಸವರಿದರು. ಆಗ ಲತಾಳಿಗೆ ವಿದ್ಯುತ್ ಸಂಚಾರವಾದಂತಾಗಿ ಲತಾಂಗಿಯಂತೆ ಬಳುಕತೊಡಗಿದಳು. ಹಾಗೆಯೇ ಚೂಲು ಹಿಡಿದು ಮಾವನ ಎದೆಗೆ ಒರಗಿದಳು. ಆಗ ಮಾವ ಸೊಸೆಯನ್ನು ಬರಸಳದೆ, ಈ ಸೀರೆಯಲ್ಲಿ ನೀನು ತುಂಬ ಮುದ್ದಾಗಿ ಕಾಣುತ್ತಿದ್ದೀಯಾ, ನಿನ್ನನ್ನು ದಿಂಗಿ ಬಿಡಬೇಕೆಂದು ಅನಿಸುತ್ತದೆ ಎನ್ನುತ್ತಾ ತಮ್ಮ ಪಾಂಟಿನ ಜಿಪ್ ಬಿಚ್ಚಿ ಎದ್ದ ಗೂಟವನ್ನು ಸೊಸೆಯ ಸೀರೆಯ ಮೇಲಿಂದಲೇ ಅವಳ ತುಲ್ಗೆ ಚುಚ್ಚತೊಡಗಿದರು. ಅವಳಿಗೂ ಉನ್ಮಾದ ಹೆಚ್ಚಾಗಿ ಮಾವನನ್ನು ಅಪ್ಪಿಕೊಂಡು ಕೆನ್ನೆ ತುಟಿಗೆ ಮುತ್ತು ಕೊಡಲಾರಂಭಿಸಿದಳು. ಕೊನೆಗೆ ಮಾವ ಸೊಸೆಯ ಹಗುರವಾದ ದೇಹವನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಹಾಕಿ ಅವಳ ಮೇಲೆ ಎರಗಿ ಅವಳ ತುಟಿಗೆ ತಮ್ಮ ತುಟಿಯನ್ನು ಸೇರಿಸಿ ಲಾಕ್ ಮಾಡಿದರು. ಸ್ವಲ್ಪ ಹೊತ್ತು ಹೀಗೆ ಇಬ್ಬರು ದೇಹವನ್ನು ಬೆಸೆಯುತ್ತಾ ಆಟಕ್ಕೆ ಮುಂದಾದರು. ಹೀಗೆ ಅವರಿಬ್ಬರು ಹಾಸಿಗೆಯಲ್ಲಿ ಅಪ್ಪಿಕೊಂಡು ಹೊರಲಾಡಿದರು. ಲತಾಳ ಸೆರಗು ಆಚೆ ಬಿದ್ದು ಅವಳ ಎದೆ ಎರಡು ಶಿಖರದಂತೆ ಹಾಗೂ ಅವಳ ಲಂಗ ಮತ್ತು ಸೀರೆ ಮೇಲೇರಿ ಅವಳ ಕಾಚ ಕಾಣಿಸತೊಡಗಿದವು. ಆಗ ಮಾವ ತಮ್ಮ ಬಟ್ಟೆಯನ್ನೆಲ್ಲ ಬಿಚ್ಚಿ ಸೊಸೆಯ ಬಟ್ಟೆಯನ್ನೆಲ್ಲ ಬಿಚ್ಚಿ ಇಬ್ಬರು ಬೆತ್ತಲಾದ್ರು. ಆಗ ಲತಾ ಮಾವನ ನಿಂತ ಉದ್ದವಾದ ಗೂಟವನ್ನು ಆಸೆಗಣ್ಣುಗಳಿಂದ ನೋಡುತ್ತಾ ಅದನ್ನು ತನ್ನ ಬಾಯಲ್ಲಿ ಹಾಕಿ ಚೀಪತೊಡಗಿದಳು. ಹೀಗೆ ಚೀಪುತ್ತಾ ಮಾವ ಬಿಟ್ಟ ರಸವನ್ನು ಪೂರ್ತಿ ಕುಡಿದು, ಮಾವ ನಿಮ್ಮ ರಸದ ಟೇಸ್ಟ್ ಬೇರೆ ಎಂದು ಚಪ್ಪರಿಸಿ ತನ್ನ ತುಳ್ಳ ಮಾವನಿಗೆ ನೀಡುತ್ತಾ, ನನ್ನದು ಟೇಸ್ಟ್ ನೋಡಿ ಎಂದಳು. ಮಾವ ಒಮ್ಮೆ ತೊಡೆಸಂದಿಯಲ್ಲಿ ಕಣ್ಣಾಡಿಸಿದಾಗ ಅಲ್ಲಿ ಕಾಣಿಸಿದ್ದು ಕುರುಚಲು ಕಾಡಿನ ತರಹ ಕಪ್ಪು ಗುಂಗೂರು ಕೂದಲುಗಳ ರಾಶಿ. ಆ ದಟ್ಟವಾದ ಶಾಟದ ಮಧ್ಯೆ ಇದ್ದ ತೂತಿನ ಬಾಯಲ್ಲಿ ನಾಲಿಗೆಯನ್ನು ಹಾಕಿ ಆಗಲೇ ಸ್ರವಿಸಿದ್ದ ರಸವನ್ನು ನೆಕ್ಕತೊಡಗಿದರು. ಆಗ ಲತಾಳಿಗೆ ಒಂದು ತರಹ ಆಗಿ ಬಾಯಿಂದ ಆ ಎಂದು ಮಾಡತೊಡಗಿದಳು. ಅದರ ರುಚಿ ನೋಡಿದ ಮೇಲೆ ಲತಾ ತನ್ನ ಮಜಬೂತಾದ ಎಡೆಗಳನ್ನು ಮಾವನ ಬಾಯಲ್ಲಿ ತುರುಕಿ, ಇದನ್ನು ಟೇಸ್ಟ್ ನೋಡಿ ಎಂದಳು. ಅವಳ ಎದೆ ಹಿಸುಕುತ್ತಲೇ ಅವಳ ಮುಖವನ್ನು ಮುದ್ದಾಡಿಬಿಟ್ಟರು. ಅವಳು ಚೆನ್ನಾಗಿ ಸಹಕರಿಸಿದಳು. ಅವಳು ಆಹಾ ಆಹಾ ಅನ್ನುತ್ತಾ ಅವರ ತಲೆಯನ್ನು ಬಿಗಿಯಾಗಿ ಅದುಮಿಕೊಂಡಳು. ಸೊಸೆಯ ಹಣ್ಣು ಒಂದೊಂದಾಗಿ ಬಾಯಿಗೆ ಹಾಕಿ ಮೆಲ್ಲನೆ ಕಚ್ಚಿ ತೊಟ್ಟನ್ನು ಮಗುವಿನಂತೆ ಚೀಪತೊಡಗಿ ಒಂದು ಬಾಯಿಗೆ ಹಾಕಿಕೊಂಡು ಇನ್ನೊಂದು ಕೈಯಿಂದ ಬಲವಾಗಿ ಹಿಸುಕುತ್ತಾ ಚೆನ್ನಾಗಿ ಮಜಾ ತೆಗೆದುಕೊಳ್ಳುತ್ತಿದ್ದರು. ಅವಳು ಅವರನ್ನು ಅಪ್ಪಿಕೊಂಡು ತುಟಿ ಕಡಿಯುತ್ತಾ ಅರ್ಧ ಕಣ್ಣು ಮುಚ್ಚಿ ಹೂ ಅಂತ ಎದುರಿಸಿ ಸೇರು ಬಿಡುತ್ತಾ ಮಜಾ ತೆಗೆದುಕೊಳ್ಳುತ್ತಾ ಇದ್ದಾಳೆ. ಮನಸ್ಸಿಗೆ ತೃಪ್ತಿ ಆಗುವ ತನಕ ತೊಟ್ಟನ್ನು ಚೀಪಿ ನಂತರ ಮುಖವನ್ನು ಕೆಳಗೆ ತಂದ ಅವಳ ಹೊಕ್ಕಳು ಕಾಣಿಸಿತು. ಹೊಕ್ಕಳಿನ ಒಳಗೆ ನಾಲಿಗೆ ತೂರಿಸಿದ. ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಮಾಡಿ ಎಂದು ಸೊಂಟ ಎತ್ತಿದಳು. ಹೀಗೆ ಸೊಸೆ ರುಚಿಯಾದ ತನ್ನ ಅಂಗಾಂಗಗಳನ್ನು ತಿನ್ನಿಸುತ್ತಿದ್ದರೆ ಮಾವ ಸಹ ಅಷ್ಟೇ ಆಸೆಯಿಂದ ಅದನ್ನು ತಿನ್ನುತ್ತಿದ್ದರು. ಹೀಗೆ ಸ್ವಲ್ಪ ಹೊತ್ತು ಆಟವಾಡಿದ ಮೇಲೆ ಮುಖವನ್ನು ಕೆಳಕೆತ್ತಿ ತಂದರು. ಅಲ್ಲಿ ಇದ್ದುದು ಸೊಸೆಯ ದೇಗುಲದ ದ್ವಾರ. ಅಲ್ಲಿ ಕೈಯಿಂದ ಮುಟ್ಟಿದಾಗ ಸೊಸೆಯ ಮಾವನ ಕೈ ಸ್ಪರ್ಶದಿಂದ ಅವಳ ಮೈ ಕಂಪಿಸಿತು. ಕಾಲುಗಳನ್ನು ಗೊತ್ತಿಲ್ಲದೆ ಅಗಲ ಮಾಡಿ ಪ್ರವೇಶ ಮಾಡಿ ಎನ್ನುವಂತೆ ಸನ್ನೆ ಮಾಡಿದಳು. ಮಾವ ಹಾಗೆಯೇ ಕೈಯಿಂದ ಕೂದಲುಗಳ ರಾಶಿಯನ್ನು ಸರಿಸಿದ. ಆಗ ಸೊಸೆಯ ಮುಂದಿರದ ದ್ವಾರ ಸ್ವಲ್ಪ ತೆರೆದಿತ್ತು. ಒಳಗೆ ಕೆಂಪಾದ ಭಾಗ ಕಾಣಿಸಿತು. ಆಸೆಯಿಂದ ನಾಲಿಗೆಯಿಂದ ತನ್ನ ತುಟಿ ಸವರಿಕೊಂಡು ತನ್ನ ಗೂಟ ನಿನ್ನದರಲ್ಲಿ ಹಾಕಲ ಎಂದು ನೀಟವಾಗಿ ಪೊಸಿಷನ್ಗೆ ಬಂದು ತಮ್ಮ ಸಾಮಾನು ಸೊಸೆಯ ಪುಟ್ಟ ತುಲ್ನ ದ್ವಾರದ ಬಳಿ ಇಟ್ಟು ಒಮ್ಮೆ ಜೋರಾಗಿ ನೂಕಿದರು. ಗಸಕ್ಕನೆ ನುಗ್ಗಿ ಅವಳ ತಳ ಮುಟ್ಟಿತು. ಅಮ್ಮಂ ಅಂತ ಕಿರುಚಿದಳು. ಮಾವ ತಮ್ಮ ಬಾಯಿಂದ ಸೊಸೆಯ ಬಾಯಿಯನ್ನು ಮುಚ್ಚಿ ಜೋರಾಗಿ ಸೊಂಟ ಅಲ್ಲಾಡಿಸಿದರು. ಅವಳಿಗೆ ನೋವಾಗುತ್ತಿದೆ ಎಂದು ಗೊತ್ತಾದರೂ ಮಾವ ಬಿಡಲಿಲ್ಲ. ಸ್ವಲ್ಪ ಸಮಯದ ನಂತರ ಲತಾಳ ಮುಖದಲ್ಲಿ ಛಾಯೆ ಕಂಡು ಬಂತು. ಮಾವ
ಹಾಗೆ ಹೊಡೀರಿ ನಮ್ಮ ಮುದ್ದು ಮಾವ ಅಂತ ಕಾಲುಗಳನ್ನು ಅವರ ಸೊಂಟಕ್ಕೆ ಸುತ್ತಿದಳು. ಅವಳಂತೂ ತಿಕವನ್ನು ಎತ್ತಿ ಮಾವನಿಗೆ ಸಹಕರಿಸತೊಡಗಿದಳು. ಆ ಅಂತ ಮುಳುಗುತ್ತಾ ಮಾವನ ಮುಖವನ್ನು ಮುದ್ದಾಡುತ್ತಿದ್ದಾಳೆ. ಅವರು ಮಲೆಯನ್ನು ಬಾಯಿಯಿಂದ ಕಚ್ಚುತ್ತಾ ತನ್ನ ಪಾಡಿಗೆ ತೆಂಗುತ್ತಿದ್ದಾರೆ. ಅವಳು ರಸ ಸುರಿಸಿದ್ದ ಕಾರಣ ಅವರ ಹೊಡೆತಕ್ಕೆ ಪಚಕ್ ಪಚಕ್ ಅಂತ ಶಬ್ದ ಬರುತ್ತದೆ. ಅವಳಿಗೆ ವಿಪರೀತ ಸುಖ. ಹಾಗೆಯೇ ಮಾಡು, ಬಿಡಬೇಡ ಅಂತ ಮಾವನ ಬೆನ್ನನ್ನು ಮೆಲ್ಲನೆ ಪರಚುತ್ತಿದ್ದಾಳೆ. ಅವಳ ಕುಂಕುಳ ಬಳಿ ಕೈ ಊರಿ ತನ್ನ ಎಲ್ಲ ಶಕ್ತಿಗಳನ್ನು ನಿಲ್ಲಿಸಿ ಅಂತ ಗುದ್ದುತ್ತಿದ್ದಾರೆ. ಅವಳು ಮಾವನ ಹೊಡೆತ ತಾಳಲಾಗದೆ ಸುಸ್ತಾಗಿ ಹೋದಳು. 30 ನಿಮಿಷ ಬಳಿಕ ಮಾವ ರಸವನ್ನು ಒಳಗೆ ಸುರಿಸಿದ. ಇಬ್ಬರ ಮುಖದಲ್ಲಿ ತೃಪ್ತಿ ಕಾಣುತ್ತಿತ್ತು. ನಂತರ ಒಬ್ಬರೊಬ್ಬರು ತಬ್ಬಿಕೊಂಡು ಹಾಗೆಯೇ ಬೆಳಗಿನವರೆಗೂ ಮಲಗಿದರು. ಬೆಳಗ್ಗೆ ಎಚ್ಚರವಾಗಿ ಮಾವ ಗಾಬರಿಯಿಂದ ಎದ್ದು ನೋಡಿದರು. ಲತಾ ಆಗಲೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ. ಮಾವ ನಗುತ್ತಾ, ಏನಮ್ಮ ಲತಾ, ತೃಪ್ತಿ ಆಯಿತೆ ಎಂದು ಕೇಳಿದಾಗ ಅವಳು ನಾಚಿಕೆಯಿಂದ ಹಾಗೆಯೇ ಅಡುಗೆ ಮನೆಗೆ ಹೋದಳು. ಆಗ ಮಾವ ರಾತ್ರಿಯೆಲ್ಲ ಮಾಡಿ ಈಗ ನಾಚಿಕೆ ಬಿಡು ಎನ್ನುತ್ತಾ ನಗ್ನ ಸ್ಥಿತಿಯಲ್ಲಿಯೇ ಸೊಸೆ ಹಿಂದೆ ಹೋದರು.